ದಳಪತಿ ವಿಜಯ್ ಸಾರ್ ಅವರ ಕೊನೆಯ ಸಿನಿಮಾ ಜನನಾಯಕ ಟ್ರೈಲರ್ ಅಂತೂ ಇವತ್ತೇ ಬಿಡುಗಡೆ ಆಗಿದೆ ಗುರು. ಟ್ರೈಲರ್ ನೋಡಿದ್ರೆ ಮಾತ್ರ ಮೈ ಜುಮ್ ಅನ್ಸುತ್ತೆ. ವಿಜಯ್ ಸಾರ್ ಅವರ ಸ್ವಾಗ್ ಮಾತ್ರ ಬೆಂಕಿ ಇತ್ತು. ಟ್ರೈಲರ್ ಶುರುವಾಗುವುದೇ ವಿಜಯ್ ಸಾರ್ ಅವರ ಆ ಮಾಸ್ ಎಂಟ್ರಿಯಿಂದ ಚಿಂದಿಯಾಗಿತ್ತು. ಪೊಲೀಸ್ ಅವತಾರದಲ್ಲಿ ದಳಪತಿ ಲುಕ್ ನೋಡೋಕೆ ಎರಡು ಕಣ್ ಸಾಕಾಗಿಲ್ಲ. ಅವರ ಸ್ಟೈಲು, ಆ ನಡಿಗೆ ಯಾವ ಸಿನಿಮಾದಲ್ಲೂ ಕಮ್ಮಿ ಆಗಿಲ್ಲ. ಈ ಸಿನಿಮಾ ಅವರ ಕೊನೆಯ ಸಿನಿಮಾ ಅನ್ನೋದೇ ನೆನಪಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಟ್ರೈಲರ್ ಅಲ್ಲಿ ಸ್ಕ್ರೀನ್ ಮೇಲೆ ಅವರ ಎನರ್ಜಿ ನೋಡಿದ್ರೆ ಫುಲ್ ಫಸ್ಟ್ ಡೇ ಕಲೆಕ್ಷನ್ ಜೋರ್ ಮಾಡುತ್ತೆ ಅನ್ಸುತ್ತೆ ಈ ಸಿನಿಮಾ. ವಿನೋದ್ ಅವರು ಕತೆ ಸ್ವಲ್ಪ ಚೇಂಜ್ ಮಾಡ್ಬೇಕಿತ್ತು. ಯಾಕೆಂದ್ರೆ ತೆಲುಗು ಸಿನಿಮಾ ಆದ ಭಗವಂತ್ ಕೇಸರಿ ಸಿನಿಮಾದ ಒಂದೊಂದು ಸೀನ್ಸ್ ಗಳು ರಿಪೀಟ್ ಆಗಿದೆ ಕಾಣಿಸಿತ್ತು. ಫೈಟ್ ಸೀನ್ಸ್ ಗಳು ಒಳ್ಳೆ ರಾಜಕೀಯ ಮೆಸೇಜ್ ಕೂಡ ಇದೆ ಅಂತ ಅನಿಸಿತು. ಜನನಾಯಕ ಅಂದ್ರೆ ಹೆಸರಿಗೆ ತಕ್ಕ ಹಾಗೆ ಜನರ ಪರವಾಗಿ ನಿಲ್ಲೋ ನಾಯಕನಾಗಿ ವಿಜಯ್ ಸರ್ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ. BGM ಕೇಳಿದ್ರೆ ಥಿಯೇಟರ್ ನಲ್ಲಿ ಸ್ಪೀಕರ್ ಬಾಕ್ಸ್ ಗಳು ಹೊಡೆಯೋದು ಗ್ಯಾರಂಟಿ. ಬಾಬಿ ಡಿಯೋಲ್ ಅವರು ವಿಲನ್ ಆಗಿ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಈ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ, ಪ್ರಕಾಶ್ ರಾಜ್ ಮತ್ತು ಮಮಿತಾ ಬೈಜು, ಪ್ರಿಯಾಮಣಿ ಕೂಡ ಇದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದು ಕೇವಲ ಸಿನಿಮಾವಲ್ಲ, ವಿಜಯ್ ಅಭಿಮಾನಿಗಳಿಗೆ ಒಂದ್ ದೊಡ್ಡ ಹಬ್ಬ. ರಾಜಕೀಯ ಹೋಗುವ ಮೊದಲು ವಿಜಯ್ ಸಾರ್ ಒಂದು ಭರ್ಜರಿ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಟ್ರೈಲರ್ ಅಂತೂ ಚಿಂದಿಯಾಗಿತ್ತು. ಈ ಜನನಾಯಕ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಹೇಗನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ಗುದ್ರಿ. ಮತ್ತೆ ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.